ಇರಾನ್ಗೆ ಬಿಗ್ ಶಾಕ್ ಕೊಟ್ಟಿದೆ ಇಸ್ರೇಲ್. ಇರಾನ್ನ ಸೇನಾ ಕಮಾಂಡರ್ನ ಹತ್ಯೆ ಮಾಡಲಾಗಿದೆ. ಶಸ್ತ್ರಾಸ್ತ್ರ ವರ್ಗಾವಣೆ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇರಾನ್ಗೆ ಇದು ನಿಜಕ್ಕೂ ಕೂಡ ಬಿಗ್ ಶಾಕ್. ಇಸ್ರೇಲ್ ಕೊಟ್ಟಿರುವಂಥ ಶಾಕ್ ಇದು. ಇರಾನ್ನ ಸೇನಾ ಕಮಾಂಡರ್ನ ಹತ್ಯೆ ಮಾಡಿ ಹಾಕಿದೆ. ಶಸ್ತ್ರಾಸ್ತ್ರ ವರ್ಗಾವಣೆ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರೋದು. ಸೇನಾ ವಾಹನದಲ್ಲಿ ಹೋಗ್ತಾ ಇದ್ದಂಥ ಕಮಾಂಡರ್ನ ಹತ್ಯೆ ಮಾಡಲಾಗಿದೆ. ಸೇನಾ ಕಮಾಂಡರ್ ಬೆಹ್ನಮ್ ಶಹರಿಯಾರಿ ಹತ್ಯೆಯಾಗಿರೋದು. ಪಶ್ಚಿಮ ಇರಾನ್ನಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಡ್ರೋನ್ ಮುಖೇನ ಅಟ್ಯಾಕ್ ಮಾಡಲಾಗಿದೆ. ದಾಳಿಯ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್ ಸೇನೆ. ಇರಾನ್ಗೆ ಬಿಗ್ ಶಾಕ್ ಕೊಟ್ಟಿರೋದು ಇಸ್ರೇಲ್. ಇರಾನ್ ಸೇನೆಯ ಕಮಾಂಡರ್ನನ್ನ ಹತ್ಯೆ ಮಾಡಿದೆ ಈಗ ಇಸ್ರೇಲ್ ಸೇನೆ. ಶಸ್ತ್ರಾಸ್ತ್ರ ವರ್ಗಾವಣೆ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರೋದು. ಸೇನಾ ವಾಹನದಲ್ಲಿ ಹೋಗ್ತಾ ಇದ್ದಂಥ ಕಮಾಂಡರ್ ಆಗ ಡ್ರೋನ್ ದಾಳಿ ಮುಖೇನ ಹತ್ಯೆ ಮಾಡಲಾಗಿದೆ. ಸೇನಾ ಕಮಾಂಡರ್ ಬೆಹ್ನಮ್ ಹತ್ಯೆಯಾಗಿರೋದು. ಆ ವಿಡಿಯೋವನ್ನು ಕೂಡ ಇಸ್ರೇಲ್ ರಿಲೀಸ್ ಮಾಡಿದೆ. ಎಸ್, ಇದೇ ದೃಶ್ಯಾವಳಿ. ಅದು ಡ್ರೋನ್ ದಾಳಿಯನ್ನ ನಡೆಸಿರೋದು. ಶಸ್ತ್ರಾಸ್ತ್ರ ವರ್ಗಾವಣೆ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಸೇನಾ ವಾಹನದಲ್ಲಿ ಸೇನಾ ಕಮಾಂಡರ್ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಹತ್ಯೆ ಮಾಡಲಾಗಿದೆ. ಸೇನಾ ಕಮಾಂಡರ್ ಬೆಹ್ನಮ್ ಶಹರಿಯಾರಿ ಹತ್ಯೆ ಆಗಿರೋದು. ಪಶ್ಚಿಮ ಇರಾನ್ನಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಡ್ರೋನ್ ಮುಖೇನ ಅಟ್ಯಾಕ್ ಮಾಡಲಾಗಿದೆ. ದಾಳಿಯ ವಿಡಿಯೋವನ್ನ ಇಸ್ರೇಲ್ ಸೇನೆಯೇ ರಿಲೀಸ್ ಮಾಡಿರೋದು ಗಮನಿಸ್ತಾ ಇದ್ದೀವಿ. ಸೇನಾ ವಾಹನದಲ್ಲಿ ಇರಾನ್ನ ಸೇನಾ ಮುಖ್ಯಸ್ಥ ಹೋಗ್ತಾ ಇದ್ರು. ಅಲ್ಲಿ ವಾಹನದ ಒಂದು ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸೇನಾ ವಾಹನ ಅದು. ಆ ವಾಹನದಲ್ಲಿ ಸೇನಾ ಮುಖ್ಯಸ್ಥ ಬೆಹ್ನಮ್ ಹೋಗ್ತಾ ಇದ್ರು. ಆಗ ಆ ಸೇನಾ ವಾಹನದ ಮೇಲೆ ಡ್ರೋನ್ ದಾಳಿ ನಡೆಸುವ ಮುಖೇನ ಹತ್ಯೆ ಮಾಡಲಾಗಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಸರ್ವನಾಶವಾಗಿದೆ. ಟೆಲ್ ಅವೀವ್ ನಗರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಈಗ ಇರಾನ್ ದಾಳಿಗೆ ತತ್ತರಿಸಿರೋ ಟೆಲ್ ಅವೀವ್ ನಗರ. ನೋಡಿದಲ್ಲೆಲ್ಲ ಕಟ್ಟಡಗಳು, ಕಾರುಗಳ ಅವಶೇಷಗಳೇ ಪತ್ತೆಯಾಗಿದ್ದಾವೆ. ಇರಾನ್ ಕ್ಷಿಪಣಿ ದಾಳಿ ಬೃಹತ್ ಕಟ್ಟಡಗಳೇ ಧರಾಶಾಹಿ ಆಗಿರೋದು. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಸರ್ವನಾಶವಾಗಿದೆ. ಈಗ ಒಂದು ಕಡೆ ಇಸ್ರೇಲ್ ಇರಾನ್ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಇರಾನ್ನ ಸೇನಾ ಮುಖ್ಯಸ್ಥನನ್ನ ಹೊಡೆದಾಕಿದೆ. ಇದೆಲ್ಲದರ ಜೊತೆಗೆ ಈಗ ಇರಾನ್ ಕೂಡ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿಯನ್ನ ನಡೆಸ್ತಾ ಇರೋದು. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗಿದೆ. ಟೆಲ್ ಅವೀವ್ ನಗರದಲ್ಲಿ ಸ್ಮಶಾನ ಮೌನ ಆವರಿಸಿರೋದು. ಇರಾನ್ ದಾಳಿಗೆ ಟೆಲ್ ಅವೀವ್ ನಗರ ತತ್ತರಿಸಿ ಹೋಗಿದೆ. ಎಲ್ಲಿ ನೋಡಿದ್ರೂ ಕೂಡ ಕಟ್ಟಡಗಳು, ಕಾರುಗಳ ಅವಶೇಷಗಳೇ ಪತ್ತೆಯಾಗ್ತಾ ಇದ್ದಾವೆ. ಇರಾನ್ ಕ್ಷಿಪಣಿ ದಾಳಿಗೆ ಬೃಹತ್ ಕಟ್ಟಡಗಳು ಧರಾಶಾಹಿ ಆಗಿರೋದು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರ ಸಂಪೂರ್ಣವಾಗಿ ಸರ್ವನಾಶವಾಗಿ ಹೋಗಿದೆ. ನೋಡಿ, ಅಲ್ಲಿ ಕಾರುಗಳೆಲ್ಲ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದ್ದಾವೆ. ಯಾಕೆಂತ ಹೇಳಿದರೆ ದೊಡ್ಡ ದೊಡ್ಡ ಕಟ್ಟಡಗಳು ಕಾರುಗಳ ಮೇಲೆ ಬಿದ್ದಿದ್ದಾವೆ. ಎಲ್ಲ ಅವಶೇಷಗಳು ಕಾಣಿಸ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದೊಡ್ಡ ದೊಡ್ಡ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಎಲ್ಲವೂ ಕೂಡ ಧರಾಶಾಹಿ ಆಗಿದ್ದಾವೆ. ನೋಡಿ, ಅಲ್ಲಿ ಛಿದ್ರ ಆಗಿ ಹೋಗಿರೋದು. ಇಸ್ರೇಲ್ನ ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾಲ ಇತ್ತು. ಆದರೆ ಈಗ ಇರಾನ್ ತೋರಿಸ್ಕೊಡ್ತಾ ಇದೆ, ನಮ್ಮ ಮುಂದೆ ಏನೂ ಅಲ್ಲ ಇಸ್ರೇಲ್ ಅಂತ ಹೇಳಿ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇರೋದು. ದೊಡ್ಡ ದೊಡ್ಡ ಕಟ್ಟಡಗಳನ್ನೇ ಸರ್ವನಾಶ ಮಾಡಿ ಹಾಕ್ತಾ ಇದೆ ಇರಾನ್. ಸ್ಮಶಾನ ಮೌನ ಆವರಿಸಿದೆ ಇಸ್ರೇಲ್ನಲ್ಲಿ. ಈಗ ಜನ ಬಂಕರ್ಗಳಲ್ಲಿ ಅಡಗಿ ಕೂತಿದ್ದಾರೆ. ಬಂಕರ್ಗಳಲ್ಲಿ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ. ಇರಾನ್ ಕ್ಷಿಪಣಿ ದಾಳಿ, ಬೃಹತ್ ಕಟ್ಟಡಗಳೇ ಧರಾಶಾಹಿ ಆಗಿರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ ಎಲ್ಲವೂ ಕೂಡ ನಿರಂತರವಾಗಿ ನಡೀತಾನೇ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹೊಡೆದು ಹಾಕ್ತಾ ಇದೆ ಇರಾನ್. ಇದು ಇಸ್ರೇಲ್ನ ಕತೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರೂ ಕೂಡ ನಜ್ಜುಗುಜ್ಜಾಗಿರುವಂಥ ಕಾರುಗಳು, ದೊಡ್ಡ ದೊಡ್ಡ ಕಟ್ಟಡಗಳು ಧರಾಶಾಹಿ ಆಗಿದ್ದಾವೆ. ಇದರ ಜೊತೆಗೆ ಇಸ್ರೇಲ್ ಕೂಡ ಏನು ಸೈಲೆಂಟ್ ಆಗಿಲ್ಲ.
ಇರಾನ್ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾನೇ ಇದೆ.